ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸೊ ಇದೊಂಥರ ಎಮೋಷನಲ್ ಬ್ಲಾಗ್ ಆಯಿತಾ. ಫಸ್ಟಿಗೆ ಭಾರಿ ಇಂಟ್ರೆಸ್ಟಲ್ಲೇ ಹೇಳಿದೆಲ್ಲ, ಯಾವತ್ತಿನ ಸ್ವಾಗತ. ಇವತ್ತು ನಡೆದದ್ದು ಸಂಜೆ ಆಗುವಾಗ ನಮ್ಮ ಮನೆಯಲ್ಲಿ ಟೋಟಲ್ ಮಿರಾಕಲ್ ಆಯಿತಾ. ಅದೊಂಥರ ಜಾದು ಅಂತಲೇ ಹೇಳ್ಬೋದು. ಆ ಥರದ ಒಂದು ಘಟನೆ ನಡೆಯಿತು. ನನಗೊಂದು ಫೋನ್ ಕಾಲ್ ಬರ್ತದೆ. ನಾನು ಅವರ ಹೆಸರು ಹೇಳಲಿಕ್ಕೆ ತಗೊಳ್ಳಬೇಡ ಅಂತ ಗೊತ್ತಾಗ್ತಾ ಇಲ್ಲ ಈಗ. ಓಕೆ ಫೈನ್, ಅವರು ಓಕೆ ಹೆಸರು ಹೇಳ್ತಾನೆ, ಕಾರ್ತಿಕ್ ಭಟ್ ಅಂತ ಹೇಳುವವರದ್ದು ಒಂದು ಫೋನ್ ಕಾಲ್ ಬರ್ತದೆ. ನಿಮಗೆ ತಿರುಪತಿಯಿಂದ ಪ್ರಸಾದ ಮತ್ತು ಬ್ಯಾಗ್ ಬಂದಿದೆ, ನೀವು ಆಫೀಸಲ್ಲಿ ಇದ್ದೀರಾ ಅಂತ. ನನೀಗ ಯಾರು ಕಳಿಸಿದ್ದು ಅಂತ ಕೇಳಿದೆ. ಸತೀಶ್ ಭಟ್ ಅಂತ ಹೇಳುವವರು ಅಂತ ಹೇಳಿದರು. ಸತೀಶ್ ಭಟ್ ಅಂತ ಹೇಳುವವರು ನನಗ್ಯಾರು ಗೊತ್ತಿಲ್ಲ ನನ್ನ ಪರಿಚಯದಲ್ಲಿ ಅಂತ ಹೇಳಿದೆ. ನನಗೆ ತಲೆಯಲ್ಲಿ ಒಳಗೊಳಗೆ ಭಯ, ಸ್ಕ್ಯಾಮ ಏನೋ ಎಂತ ಅಂತಲೇ ಗೊತ್ತಾಗೋದಿಲ್ಲಲ್ಲಪ್ಪ ಅಂತ. ಆಮೇಲೆ ವಿರೂಪಾಕ್ಷ ಸರಿಗೆ ಗೊತ್ತು. ಅವ್ರಿಗೆ ಗೊತ್ತಾ? ಹಾಗಾದರೆ ಆಗಿರ್ಬೋದು. ನನಗೆ ಎಲ್ಲ ಅವರ ಕೊಲೀಗ್ಸ್ ಅಥವಾ ಅವರ ಎಲ್ಲ ಪರಿಚಯಸ್ಥರು ನನಗೆ ಗೊತ್ತಿಲ್ಲ. ಹಾಗಿದ್ರೆ ಆಗಿರ್ಬೋದು, ಯಾರಾದ್ರು ಕೊಟ್ಟು ಕಳಿಸಿರ್ಬೋದು. ಆಫೀಸಲ್ಲಿ ಇಡ್ಲಾ ಅಂತ ಕೇಳಿದ್ರು. ಸರಿ, ಆಫೀಸ್ ಕ್ಲೋಸ್ ಆಗಿರಬಹುದು ಈಗ ಅಂತ. 6 ಗಂಟೆ ಆಗಿತ್ತು ಆಗಲೇ. ಆಮೇಲೆ ನಾನು ಯಾವುದಕ್ಕೂ ಸರಿಗೆ ಕಾಲ್ ಮಾಡ್ತೇನೆ ಅಂತ ಹೇಳಿದರು ನನ್ನ ಹಸ್ಬೆಂಡಿಗೆ. ಸರಿ, ನೀವು ಅವರಲ್ಲೇ ಕಾಲ್ ಮಾಡಿ ವಿಚಾರಿಸಿ, ಇಲ್ಲಾಂದರೆ ನಾಳೆ ಆಯ್ತಷ್ಟೇ, ನಾವು ನಾಳೆ ಕೂಡ ಇಲ್ಲ ಆಫೀಸಲ್ಲಿ, ಸ್ಟಾಫ್ ಇರ್ತಾರೆ, ಅವರ ಕೈಯಲ್ಲಿ ಕೊಡಿ ಅಂತ ಹೇಳಿದೆ. ಸರಿ, ಯಾವುದಕ್ಕೂ ನೀವು ವಿರೂಪಾಕ್ಷ ಸರಿಗೆ ಕಾಲ್ ಮಾಡಿ ಅಂತ ಹೇಳಿ, ಫೈನ್ ಅಂತ ಹೇಳಿ ವಿರೂಪಾಕ್ಷ ಸರಿಗೆ ಕಾಲ್ ಮಾಡಿದ್ರು ಅಷ್ಟೇ. ನನಗಷ್ಟೇ ಗೊತ್ತು. ಅದಾಗಿ 6:45 ಆಗುವ ಹೊತ್ತಿಗೆ ನನ್ನ ಯಜಮಾನರು ಈ ಕಟ್ಟಿನ ಸಮೇತ ಮನೆಗೆ ಬರ್ತಾರೆ ಆಯಿತಾ. ನನಗೆ ಇಲ್ಲುಂಟು ಆನಂದ ಬಾಷ್ಪ, ಹೊರಗೆ ಹಾಕ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅದು ಡ್ರಾಮಾ ಅಂತ ಆಗ್ತದೆ ಕಂಪ್ಲೀಟ್. ಒಂದು ಕ್ಯಾಮರಾ ಮುಂದೆ ಕೂತ್ಕೊಂಡು ಆ ಥರ ಎಲ್ಲರನ್ನ ಟೆನ್ಷನ್ ಸೇಕ್ ಮಾಡಿದ ಹಾಗೆ ಆಗ್ತದೆ. ನಾನು ಆ ಕ್ಷಣಕ್ಕೆ ಇದು ಬಂದಾಗ ನನ್ನ ಕಣ್ಣಲ್ಲಿ ಇಲ್ಲಿವರೆಗೂ ನೀರು ಬಂದುಬಿಟ್ಟಿತ್ತು. ಇವರು ಹೇಳ್ತಾ ಬಂದರು, ತಿರುಪತಿಯಿಂದ ಪ್ರಸಾದ ಅಂತೆ, ನಿನಗೆ ಬಂದದ್ದಂತೆ ಒಂದು ಬ್ಯಾಗ್ ಸಮೇತ. ನನಗೆ ಯಾರು ಕಳಿಸ್ತಾರೆ? ಇನ್ನೀಗೇನಾದರೂ ತಿಂದು ಏನಾರು ಆಗ್ಲಿಕ್ಕಿಲ್ಲಲ್ಲ ಅಂತ ನಾನು ಹಾಗೆ ಹೇಳಿದೆ ಓಪನ್ ಆಗಿ. ಯಾಕಂತ ಹೇಳಿದ್ರೆ ಈಗಿನ ಕಾಲು ನಂಬಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ಅವರು ಓಪನ್ ಮಾಡಿದ್ರು. ಅವರು ಓಪನ್ ಮಾಡುವಾಗ ಏನು ಹೇಳಿದ್ರು ಕೇಳಿ. ದೇವರ ಒಂದು ಮಹಿಮೆ ಅಥವಾ ದೇವರ ಪ್ರಸಾದ ಸಿಗಬೇಕು ಅಥವಾ ದೇವರ ಅನುಗ್ರಹ ಸಿಗಬೇಕು ಅಂತ ಹೇಳಿದರೆ ಯಾವ ರೀತಿ ಇರ್ತದೆ ಅಂತ ಹೇಳೋದನ್ನು ಗೊತ್ತಿಲ್ಲ, ಅದನ್ನು ನಾವು ಅನುಭವಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ದೇವರ ಒಂದು ನೆನೆದಾಗ ದೇವರ ಪ್ರಸಾದ ನಮಗೆ ಸಿಕ್ಕಿದ್ದು ದೇವರ ಅನುಗ್ರಹ ಇದ್ದಾಗೆ. ಇವತ್ತು ಸಂಜೆ ನಾನು ಮಾತಾಡ್ತಾ ಯೋಚನೆ ಮಾಡಿದೆ, ತಿರುಪತಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸುಮಾರು ವರ್ಷಗಳಿಂದ ತಿರುಪತಿಗೆ ಹೋಗಬೇಕು ಕುಟುಂಬ ಸಮೇತವಾಗಿ ಹೋಗಬೇಕು, ಆಗಲಿಲ್ಲ ಅಂತೇಳಿ ಅನಿಸಿದ್ದೆ. ಆಗ ಅನಿರೀಕ್ಷಿತವಾಗಿ ನನ್ನ ಮಿಸ್ಸಸ್ನ ವ್ಲಾಗಿನ ಒಬ್ಬರು ಸಬ್ಸ್ಕ್ರೈಬರ್, ಅವರ ವಿಡಿಯೋ ವಾಚ್ ಮಾಡುವವರು ತಿರುಪತಿಯಿಂದ ತಿರುಪತಿ ದೇವರ ಪ್ರಸಾದವನ್ನು ನಮಗೆ ಕಳಿಸಿದ್ದು ಈ ದಿನ ಕೊರಿಯರ್ ಮುಖಾಂತರ ಬಂದಿತ್ತು. ಅದು ಪಾರ್ಸೆಲ್ ಮುಖಾಂತರ ಬಂದಿತ್ತು. ದೇವರ ಒಂದು ಅನುಗ್ರಹ ಬೇಕು, ದೇವರನ್ನು ಕಾಣಬೇಕು ಅಂತೇಳಿ ನಾನು ಮನಸ್ಸಿನಲ್ಲಿ ಗ್ರಹಿಸಿ ಏನೋ ಮಾತಾಡ್ತಾ ಇರುವಾಗ ಹೇಳ್ತಾ ಇದ್ದೆ ಮಧ್ಯಾಹ್ನ. ಆದರೆ ಅದನ್ನು ದೇವರು ಇಲ್ಲಿಯೇ ಕೂತ್ಕೊಂಡು ನಮಗೆ ದೇವರ ಅನುಗ್ರಹವನ್ನು ಕರುಣಿಸಿದ್ದಾನೆ. ದೇವರು ನಮಗೆ ಪ್ರಸಾದವನ್ನು ಇಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ ಅನಿರೀಕ್ಷಿತವಾಗಿ. ನಮಗೆ ಒಂದು ಬಹಳ ಸಂತೋಷ ಆಯಿತು, ಬಹಳ ಖುಷಿ ಆಯಿತು. ನನ್ನ ಗಂಡ ಹೇಳಿದ ಮಾತು ಇದಾಗಿತ್ತು. ನಾನು ಕೂಡ ಅವರಲ್ಲಿ ಹೇಳಿದೆ, ನಾನು ಯಾವಾಗಲೂ ಹಾಗೆ ತಿರುಪತಿ ಅಂತ ಒಂದು 4-5 ದಿವಸದಿಂದ ನೆನೆಸ್ತಾ ಇದ್ರೆ ನನಗೂ ತಿರುಪತಿ ಲಾಡು ತಿನ್ನುವ ಯೋಗ ಬರ್ತದೆ ಅಂತ ಹೇಳಿ. ಕೋಇನ್ಸಿಡೆನ್ಸ್, ತಿರುಪತಿ ಪ್ರಸಾದ ಬಂತು. ಇದನ್ನ ಯಾರು ಕಳಿಸಿರ್ಬೋದು ಹಾಗಾದ್ರೆ ಅಂತ ಹೇಳಿದ್ರೆ, ಸಂಧ್ಯಾ ಭಟ್ ಅಂತ ಹೇಳುವವರು ಆಯ್ತಾ. ನನ್ನ ಎಲ್ಲ ಬ್ಲಾಗ್ಗಳಿಗೆ ಕಮೆಂಟ್ ಮಾಡ್ತಾರೆ, ತಿರುಪತಿಯಲ್ಲಿರೋದವರು. ಅವರು ಈ ಒಂದು ಬ್ಯಾಗ್ ಸಮೇತ ಅವರ ಪ್ರೀತಿ, ಅವರ ಕಂಪ್ಲೀಟ್ ಖುಷಿ, ಆಶೀರ್ವಾದ ಎಲ್ಲವನ್ನ ಇದರಲ್ಲಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಅವರು ಇದರಲ್ಲಿ ಏನೆಲ್ಲ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ತಿರುಪತಿ
ಪ್ರಸಾದ. ನನಗೆ ಭಯ ಆಯಿತು, ನಾನು ಒಂದೊಂದೇ ಈ ಬಾಕ್ಸನ್ನು ಓಪನ್ ಮಾಡ್ತಾ ಹೋದ ಹಾಗೆ ನನಗೆ ಸಿಕ್ಕಿದ್ದು ಫಸ್ಟಿಗೆ ತಿರುಪತಿ ಪ್ರಸಾದ. ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು, 2 ಪುಟಾಣಿ ಲಾಡು ತಿರುಪತಿದು, ಹಾಗೆ 2 ದೊಡ್ಡ ಲಾಡು. ಅದಾದ ನಂತರ ನನಗೆ ಸಿಕ್ಕಿದ್ದು ಈ ಪರ್ಸ್. ಚಂದ ಉಂಟಲ್ಲ, ಪರ್ಸ್ ಬೇರೆ ಇಟ್ಟಿದಾರಲ್ಲ ಅಂತ ಹೇಳಿಕೊಂಡೆ ನಾನು. ಆ ಪರ್ಸ್ ಒಳಗೆ ಏನುಂಟು ಅಂತ ಓಪನ್ ಮಾಡಿ ನೋಡಿದರೆ ಚಾಕ್ಲೇಟ್. ಆಯಿತಾ, ಚಾಕ್ಲೇಟ್ ಕಳಿಸಿದಾರಲ್ಲ ಅಂತಾಯಿತು. ಮತ್ತು ಆ ಪರ್ಸನ್ನು ಇನ್ನೂ ಒಳಗೆ ತಡಕಾಡಿದಾಗ ಒಂದು ಎನ್ವಲಪ್ ಕವರ್, ಅದರೊಳಗೆ ಒಂದು ಲೆಟರ್. ಆ ಲೆಟರ್ ಓದುವ ಮುಂಚೆ ಮತ್ತು ಇತ್ತು ಆ ಬಾಕ್ಸ್ ಒಳಗೆ, ಆ ಬ್ಯಾಗ್ ಒಳಗೆ 2 ಪಂಚೆ, ಶಲ್ಯ. ಆಯಿತಾ, ಇನ್ನೊಂದು ಪಂಚೆ, ಶಲ್ಯ. ಸೊ 2 ಪಂಚೆ, 2 ಶಲ್ಯ, ಇಷ್ಟು ಇತ್ತಾ. ಆ ಲೆಟ್ರಲ್ಲಿ ಏನಿತ್ತು ಅಂತ ಓದಿ ಹೇಳ್ತೇನೆ. ಡೇಟ್ ಮೆನ್ಷನ್ ಮಾಡಿದ್ದಾರೆ. ಇದು 2ನೇ ತಾರೀಕಿಗೆ ಅವರಲ್ಲಿಂದ ಕಳಿಸಿಕೊಟ್ಟದ್ದು ತಿರುಪತಿಯಿಂದ. ಸಹನಾ ಅವರೇ ನಮಸ್ತೆ. ತಿರುಪತಿ ಲಡ್ಡು ಪ್ರಸಾದ ಮತ್ತು ದೇವರ ವಸ್ತ್ರ ಕಳಿಸಲಾಗಿದೆ. ಒಂದನ್ನು ನಿಮ್ಮ ಕುಟುಂಬಕ್ಕೆ, ಮತ್ತೊಂದನ್ನು ನಿಮ್ಮ ಅಮ್ಮ ಮನೆಗೆ ಸಾಧ್ಯವಾದರೆ ತಲುಪಿಸಿ. ನಿಮ್ಮ ವ್ಲಾಗ್ ನೋಡ್ತಾ ನಾನು ನಿಮ್ಮನ್ನೆಲ್ಲ ನಮ್ಮವರು ಅನ್ನೋ ಫೀಲಿಂಗ್ನಲ್ಲಿ ಇದ್ದೀನಿ. ನನಗೆ ಇಷ್ಟ ಆಗ್ತಾ ಇದೆ, ಖುಷಿಯೂ ಸಿಗುತ್ತೆ. ಪುಟಾಣಿ ಭಾರ್ಗವರಾಮ ಭುವನ ವಿದ್ಯಾಗೆ ಈ ತಕ್ಷಣಕ್ಕೆ ಕಳಿಸಿಕೊಡಲು ಏನೂ ಮನೆಯೊಳಗಿಲ್ಲ, ಕ್ಷಮಿಸಿ. ನಿಮ್ಮ ಅತ್ತೆ, ಮಾವ, ತಂದೆ, ತಾಯಿ, ತಮ್ಮ, ನಿಮ್ಮ ನಾದಿನಿಯರ ಕುಟುಂಬ ಪ್ರತಿಯೊಬ್ಬರಿಗೂ ಸೇರಿಕೊಂಡು ನಮ್ಮ ಪುಟ್ಟ ದೇವಸ್ಥಾನದಲ್ಲಿ ಪ್ರಾರ್ಥಿಸುವೆ. ಇನ್ನು ನನ್ನ ಪರಿಚಯ ಹೇಳಬೇಕು ಅಂದರೆ ಸಂಧ್ಯಾ ಎಸ್ ಭಟ್, 57 ವರ್ಷ ಅವರಿಗೆ, ಮತ್ತು ಅವರ ಫೋನ್ ನಂಬರ್ ಹಾಕಿದ್ದಾರೆ. ಅವಸರಕ್ಕೆ ಬರೆದಿದ್ದೇನೆ. ಧನ್ಯವಾದಗಳನ್ನು ನಾನು ತಿಳಿಸಬೇಕಾಗಿರುವುದು ಈ ಪುಟ್ಟ ತೀರಾ ಸಣ್ಣ ಪಾರ್ಸೆಲ್ ನಿಮ್ಮಲ್ಲಿ ತಲುಪಿಸಿದ ಗಣೇಶ್, ಕಾರ್ತಿಕ್ ಇವರಿಗೆ. ಎಲ್ಲವೂ ಒಳ್ಳೆಯದಾಗಲಿ ಅನ್ನೋ ಶುಭ ಹಾರೈಕೆಗಳು, ಸಂಧ್ಯಾ. ನೋಡಿ, ಅವರು ಅಷ್ಟೆಲ್ಲ ಕಳಿಸಿಕೊಟ್ಟಿದ್ದಾರೆ, ಅದು ಅವರಿಗೆ ಪುಟ್ಟದು ಅಂತ ಅನ್ನಿಸಿತು. ನಾನು ಅಲ್ಲಿ ಫೋನ್ ನಂಬರ್ ಇತ್ತಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಅವರು ನಾನು ಹಲೋ ನಮಸ್ತೆ ಅಂತ ಹೇಳಿದ ತಕ್ಷಣ ಅವರು ನಾನು ಯಾರು ಅಂತ ಹೇಳಿದನ್ನು ಕೂಡ ರೆಕಾಗ್ನೈಸ್ ಮಾಡಿದ್ದಾರೆ. ಆಯಿತಾ, ಅವರು ಈ ಪ್ರಸಾದ ಇಲ್ಲಿಗೆ ತಲುಪಿಸ್ಲಿಕ್ಕೆ ಎಷ್ಟು ಶ್ರಮ ಹಾಕಿದ್ದಾರೆ ಅಂತ ಹೇಳಿದರೆ, ನನಗೆ ಇಷ್ಟು ಪ್ರೀತಿ ನನಗೆ ಸಿಕ್ಕಿತಲ್ಲ ಅಂತ ಹೇಳುವ ಸಂತೋಷ ನನ್ನಲ್ಲಿ ಅಷ್ಟು ಮನೆ ಮಾಡಿತ್ತಾಯ್ತಾ. ನಾನು ಯಾವತ್ತೂ ಹೇಳ್ತಾ ಇದ್ದೆ ಒಂದು ಮಾತು, ನಾನು ಎಲ್ಲರನ್ನು ಪ್ರೀತಿ ಮಾಡ್ತೇನೆ, ಎಲ್ರಿಗೂ ಬೇಕಾದನ್ನು ಮಾಡ್ತೇನೆ. ಆ ಕ್ಷಣಕ್ಕೆ ಅವರು ಎಂತ ಕೇಳ್ತಾರೋ ನನ್ನಲ್ಲಿ ಉಂಟೋ ಇಲ್ಲೋ ಎಫರ್ಟ್ ಹಾಕಿ ಮಾಡಿಕೊಡ್ತೇನೆ. ಆದರೆ ಇನ್ ರಿಟರ್ನ್ ಆ ದೇವರು ನನಗೆ ಯಾವಾಗ ಆ ಪ್ರೀತಿ ಕೊಡ್ತಾರೆ ಅಂತ ಯಾವತ್ತೂ ನಾನು ಹೇಳ್ತಾ ಇರ್ತೇನೆ ನನ್ನ ಹತ್ತಿರದವರಲ್ಲಿ. ಆ ಪ್ರೀತಿ ಉಂಟಲ್ಲ, ನನಗಿವತ್ತು ಭಗವಂತನ ಆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ರೂಪದಲ್ಲಿ ಸಂಧ್ಯಾ ಅವರ ಮೂಲಕ ನನಗೆ ಇಲ್ಲಿ ಸಿಕ್ಕಿದೆ. ಅವರ ಪ್ರಾಯ ಇದರಲ್ಲಿ ಅವರು ಬರ್ದದ್ದು ನನಗೆ ಎಷ್ಟು ಅನುಕೂಲ ಆಯಿತು ಅಂತ ಹೇಳಿದ್ರೆ, ಅವರ ಪ್ರಾಯ ಬಂದ ಕೂಡಲೇ ನನಗೆ ಇಮಿಡಿಯೇಟ್ ಆಗಿ ಓ ನನ್ನ ಅಪ್ಪನ ಪ್ರಾಯ ಅಂತ ಹೇಳುವ ಭಾವ ನನ್ನಲ್ಲಿ ಆಗಲೇ ಮನೆ ಮಾಡಿತ್ತಾಯ್ತಾ. ಅವರು ಇಲ್ಲಿ ಪುತ್ತೂರಿನ ಸೈಡಿಂದ ಯಾರೋ ಒಬ್ಬರು ತಿರುಪತಿಗೆ ಹೋಗಿದ್ರು, ಅವರ ಪರಿಚಯಸ್ಥರು ನೆಂಟರು ಯಾರೋ ಒಬ್ರು ಹೋಗಿದ್ರು. ಅವರಲ್ಲಿ ಪುತ್ತೂರಲ್ಲಿ ಈ ಥರ ಸಹನ ಅಂತ ಇದ್ದಾರೆ, ವಿರೂಪಾಕ್ಷ ಅಂತ ಅಡ್ವೊಕೇಟ್ ಇದ್ದಾರೆ, ಅವ್ರನ್ನ ಗೊತ್ತುಂಟ ಅಂತ ಕೇಳಿದ್ದಾರೆ. ಆಗ ಅವರು ಪುತ್ತೂರಿನವರಲ್ವಾ, ನಾವು ಖಂಡಿತ ಹೇಗಾದರೂ ಮಾಡಿ ತಲುಪಿಸ್ತೇವೆ ಅಂತ ಹೇಳಿ ಅಲ್ಲಿಂದ ಅವರು ಅರ್ಜೆಂಟಲ್ಲಿ ಪಾಪ ಅವ್ರಿಗೆ ಏನೆಲ್ಲ ಕಾಣ್ತದೆ ಅದನ್ನೆಲ್ಲ ಅವರ ಪ್ರೀತಿಯನ್ನು ಈ ಒಂದು ಬ್ಯಾಗಿನೊಳಗೆ ತುಂಬಿಸಿ ಅವರ ಮೂಲಕ ಕೊಟ್ಟು ಕಳಿಸಿದ್ದಾರೆ. ಅವರು ಕಾರ್ತಿಕ್ ಅಂತ ಹೇಳುವವರ ಮೂಲಕ ಯಾರೋ ಇಲ್ಲೆಲ್ಲ ಕೇಳಿ ನಮ್ಮ ಆಫೀಸ್ನ ಅಡ್ರೆಸ್ಸನ್ನು ತಿಳ್ಕೊಂಡು ಅಲ್ಲಿಗೆ ಬಂದು ಕಾಲ್ ಮಾಡಿ ನಮಗೆ ವೇಟ್ ಮಾಡಿ ಈ ಪ್ರಸಾದ ಈ ಎಲ್ಲ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ ಆಯಿತಾ. ಅದಕ್ಕಿಂತಲೂ ಹೆಚ್ಚು ನನಗೆ ಕಾಣ್ತಾ ಇರೋದು ದೇವರ ಆಶೀರ್ವಾದ ಮತ್ತು ಸಂಧ್ಯಾ ಅವರ ಪ್ರೀತಿ ಆಯಿತಾ. ಮೇಡಮ್ ಅಂತಲೇ ನಾನು ಕರಿತೇನೆ, ಯಾಕಂತ ಹೇಳಿದ್ರೆ ವಯಸ್ಸಲ್ಲಿ ನನ್ನ ತಂದೆಗಿಂತ 2 ವರ್ಷ ಅಷ್ಟೇ ಅವ್ರು ಚಿಕ್ಕವರು. ಅವರು ಕೊಟ್ಟ ಪ್ರೀತಿ ಉಂಟಲ್ಲ, ನನ್ನ ಜನ್ಮದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಆಶೀರ್ವಾದದ ಪ್ರೀತಿ ನನ್ನ ಜೀವನದಲ್ಲಿ ನನಗೆ ಸಿಗ್ತದೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ನನ್ನ ಒಂದು ಪುಟ್ಟ ಯೂಟ್ಯೂಬ್ ಚಾನೆಲ್, ಎಷ್ಟೋ ಲಕ್ಷ ಕೋಟಿ ಯೂಟ್ಯೂಬ್ ಚಾನೆಲ್ ಉಂಟು, ಅದು ಇಷ್ಟು
ಒಳ್ಳೆಯ ರೀತಿಯಲ್ಲಿ ಒಬ್ಬರಿಗೆ ತಲುಪಿ ಆಶೀರ್ವಾದ ನನಗೆ ಬರ್ತದೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಆಯ್ತಾ. ಆ ಭಗವಂತ ಯಾವತ್ತೂ ಹಾಗೆ, ನಾವು ಯಾವುದಕ್ಕೆ ಆಸೆ ಪಟ್ಟಿರುವುದಿಲ್ಲೋ ಅದನ್ನೇ ಕೊಡುದು. ನಾವು ಆಸೆ ಪಟ್ಟದ್ದನ್ನು ಆ ಭಗವಂತ ಬೇಗ ಕೊಡುವುದೇ ಇಲ್ಲ ಆಯ್ತಾ. ಗೋಧೂಳಿ ಮುಹೂರ್ತದಲ್ಲಿ ನಮಗೆ ಈ ಪ್ರಸಾದ ನಮ್ಮ ಮನೆಗೆ ತಲುಪಿದೆ. ನನ್ನ ಗಂಡನಿಗೆ ಅವರು ಭಾವಜೀವಿ ಒಳಗೊಳಗೆ ಆಯ್ತಾ, ಹೊರಗೆ ಅವರು ಏನೂ ಹೇಳಿಕೊಳ್ಳುವುದಿಲ್ಲ. ಅಂಥವ್ರು ಕೂಡ ನೋಡು ದೇವರ ಆಶೀರ್ವಾದ ಮನೆಗೆ ಬಂದಿದೆ ಅಂತ ನನ್ನ ಗಂಡನ ಬಾಯಲ್ಲೂ ಬಂತು. ತುಂಬ ಖುಷಿ ಆಗ್ತದೆ. ನಾನು ಅವರಲ್ಲಿ ಸಾಧಾರಣ ಅರ್ಧ ಮುಕ್ಕಾಲು ಗಂಟೆ ಮಾತನಾಡಿದ್ದೇನೆ. ಅವರು ಎಷ್ಟು ಚಂದ ಮಾಡಿ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ, ನನಗೆ ಯಾರೋ ನಾನು ಮೊದಲೇ ಪರಿಚಯ ಇರುವವರಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಹೇಳುವ ಭಾವವನ್ನು ಅವ್ರು ನನಗೆ ಕೊಟ್ಟಿದ್ದಾರೆ ಆಯ್ತಾ. ಇದು ತಿರುಪತಿಯಿಂದ ಬಂದಂತಹ ಆಶೀರ್ವಾದ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಂತಹ ಆಶೀರ್ವಾದ, ಪ್ರೀತಿ, ಕಾಳಜಿ ಅಂತಲೇ ಹೇಳ್ಬೋದು. ಅವ್ರು ನನ್ನ ಮಗಳು ಅಂತ ಕೂಡ ಕರೆದ್ರೆ ಆಯ್ತಾ. ಖುಷಿ ಆಗ್ತದೆ. ಮದುವೆ ಆದ ನಂತರ 8 ವರ್ಷದಿಂದ ನಾವು ತಿರುಪತಿಗೆ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೇವೆ. ನಮಗೆ ಈವರೆಗೆ ಹೋಗ್ಲಿಕ್ಕಾಗಲಿಲ್ಲ. ಟಿಕೆಟು ಸಿಗುದಿಲ್ಲ, ಏನೇನೋ ಕಾರಣಗಳು ತುಂಬ ತಪ್ಪಿ ಹೋಗ್ತಾ ಉಂಟು. ಇನ್ಯಾವಾಗ ಹೋಗ್ಲಿಕ್ಕೆ ಸಿಗ್ತದೆ ಅಂತ ಕೂಡ ಗೊತ್ತಿಲ್ಲ. ಆದರೆ ಆ ಪ್ರಸಾದವನ್ನು ನೋಡಿದ್ರಲ್ಲ, ಗಂಡ ಹೆಂಡತಿ ಮಕ್ಕಳು ಅಂತ ಬರುವ ಹಾಗೆ ಪುಟಾಣಿ 2 ಲಾಡುಗಳು, 2 ದೊಡ್ಡ ಲಾಡು ಪ್ರಸಾದ ನಮಗೆ ಸಿಕ್ಕಿದೆ ಆಯ್ತು ಅವರ ಮೂಲಕ. ಆ ಭಗವಂತ ಆ ಕುಟುಂಬವನ್ನು ಚೆನ್ನಾಗಿಟ್ಟಿರಲಿ ಅಂತ ಅಷ್ಟೇ ನನ್ನ ಹಾರೈಕೆ. ಅವರು ನನಗೆಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅವ್ರು ತುಂಬ ಮಾತಾಡಿದ್ರು, ತುಂಬ ಪ್ರೀತಿ ಇಟ್ಟು ಮಾತಾಡಿದ್ರು ಆಯ್ತಾ. ಪುಟ್ಟಕ್ಕ ಅವರು ನಾವು ಪ್ರತಿಯೊಂದು ಬ್ಲಾಗನ್ನು ಮಿಸ್ ಮಾಡದೆ ನೋಡ್ತಾರೆ ಅಂತ ಹೇಳೋದಕ್ಕೆ ಎಷ್ಟು ಸಾಕ್ಷಿ ಅಂತ ಹೇಳಿದ್ರೆ ಈ ಉಡುಗೊರೆಯಲ್ಲೇ ಕಾಣ್ತದೆ. ಅವ್ರು ಹೇಳಿದರು, ನಿಮ್ಮ ಅತ್ತೆಯವರು ಪುಟ್ಟಕ್ಕನಿಗೆ ಒಂದು ಪರ್ಸ್ ಹೊಲಿದು ಕೊಟ್ಟಿದ್ರಲ್ಲ, ಆಗಲೇ ನಾನು ನೆನೆಸ್ತಾ ಇದ್ದವಳೆ ಒಂದು ಬ್ಯಾಗ್ ಕೊಡಬೇಕು ಅಂತ ಹೇಳಿ. ನೋಡಿ ಅವರು ಪುಟ್ಟಕ್ಕನಿಗೆ ಅಂತ ಹೇಳಿ ಬ್ಯಾಗನ್ನು ಕೊಟ್ಟು ಕಳಿಸಿದ್ದಾರೆ. ಇನ್ನು ಪಾಪ ಅವರಿಗೆ ಮಕ್ಕಳಿಗೆ ಏನೋ ಕೊಡಬೇಕು ಅಂತ ಇತ್ತು, ಆ ಕ್ಷಣಕ್ಕೆ ಏನೂ ಸಿಗಲಿಲ್ಲ ಅಂತೆ. ಆದರೆ ಅವ್ರು ಎಂತ ಕೊಟ್ಟರು ಮಕ್ಳಿಗೆ ಖುಷಿ ಆಗ್ತಿತ್ತೋ ಗೊತ್ತಿಲ್ಲ. ಆದರೆ ಈ ಚಾಕ್ಲೇಟನ್ನು ನೋಡಿದರೆ ಖಂಡಿತ ಮಕ್ಕಳು ಖುಷಿ ಪಡ್ತಾರೆ. ಆ ಬಾಕಿದ್ದ ಯಾವ ಗಿಫ್ಟು ಮುಂದೆ ಲೆಕ್ಕಕ್ಕೆ ಬರೋದಿಲ್ಲ, ಚಾಕ್ಲೇಟೇ ಫಸ್ಟ್ ಮ್ಯಾಟ್ರ್ ಆಗೋದಾಯ್ತಾ ಆ ಏಜಿಗೆ. ಸೊ ಕರೆಕ್ಟಾಗಿ ಭಗವಂತ ಕಳಿಸಿದ್ದಾನೆ. ಅದಕ್ಕಿಂತಲೂ ಹೆಚ್ಚು ಅವರಿಗೆ ಆ ತಿರುಪತಿ ತಿಮ್ಮಪ್ಪನ ಪ್ರಸಾದ ಕೊಟ್ಟು ಕಳಿಸ್ಬೇಕು ಅಂತ ಹೇಳುವ ಆ ಒಂದು ಭಾವ ಉಂಟಲ್ಲ. ಅವರು ಎಷ್ಟೋ ಹೇಳಿದರು, ಯಾವಾಗದಿಂದಲೂ ಟ್ರೈ ಮಾಡ್ತಿದ್ರಂತೆ ನಮಗೆ ಪ್ರಸಾದವನ್ನು ಕಳಿಸಿಕೊಡ್ಬೇಕು ಅಂತ. ಕಮೆಂಟ್ ಸೆಕ್ಷನಲ್ಲೆಲ್ಲ ಕೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಆಫೀಸ್ ಇನಾಗ್ರೇಷನ್ ಬ್ಲಾಗಲ್ಲಿ ನಮ್ಮ ಆಫೀಸ್ನ ಒಂದು ಅಡ್ರೆಸ್ಸನ್ನು ನೋಡಿಕೊಂಡು ತಿಳಿದುಕೊಂಡು ತಲುಪಿಸುವಂಥ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ತುಂಬ ತುಂಬ ಧನ್ಯವಾದಗಳು ಸಂಧ್ಯಾ ಮೇಡಮ್ ಅವರೇ. ನಾನು ಇಂಥ ಪ್ರೀತಿಯನ್ನು ಯಾವತ್ತೂ ನನಗೆ ಸಿಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮಗೆಲ್ಲ ಹೇಳುವ ಅಂತ ಅನ್ನಿಸಿತು. ಆಮೇಲೆ ಇನ್ನೊಂದು, ಅವರು ನನಗೆ ಗಿಫ್ಟ್ ಕಳಿಸಿದ್ದಾರೆ, ಅವರು ನನಗೆ ಆಶೀರ್ವಾದ ಕಳಿಸಿದ್ದಾರೆ ಅಂತ ಹೇಳಿ ನಾನು ನಿಮ್ಮಿಂದ ಎಲ್ಲರೂ ನನಗೆ ಗಿಫ್ಟ್ ಕಳಿಸಿ ಅಂತ ಹೇಳಿ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಆಯಿತಾ. ಇದು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ ಒಂದು ಮ್ಯಾಜಿಕಲ್ ಆಶೀರ್ವಾದ ಮತ್ತು ಪ್ರೀತಿ ಅಂತ ಹೇಳುವುದನ್ನು ಅಷ್ಟೇ ನಿಮಗೆ ಹೇಳಬೇಕು ಅಂತ ನಾನು ಈ ವ್ಲಾಗನ್ನು ಮಾಡಿದ್ದು. ಆ ಒಂದು ತಾಯಿಯ ಪ್ರೀತಿ ಉಂಟಲ್ಲ, ಮರೀಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಎಲ್ಲದಕ್ಕಿಂತ ಎಷ್ಟು ಇಷ್ಟ ಆದ್ದು ಈ ಲೆಟರ್. ನಾನು ಹೇಳಿದ್ದೇನೆ ಇಲ್ವೋ ಗೊತ್ತಿಲ್ಲ, ನಾನು ಎಲ್ರಿಗೂ ಲೆಟರ್ ಕೊಡ್ತಾ ಇರ್ತೇನೆ ನನ್ನ ಪ್ರೀತಿ ಪಾತ್ರರಿಗೆ. ನನಗೆ ಲೆಟರ್ ಅಂತ ಬಂದದ್ದು ಇದು 2ನೇ ಸಲ. ಒಂದು ನನ್ನ ತಮ್ಮನ ಕೈಯಿಂದ, ಇನ್ನೊಂದು ಇವರ ಕೈಯಿಂದ. ತುಂಬ ಪ್ರೆಷಿಯಸ್ ನನಗೆ ಆಯಿತಾ ಇದು. ಗೋಕರ್ಣದಲ್ಲಿ ಮಕ್ಕಳಿಗೆ ಗಿಫ್ಟ್ ಕೊಟ್ಟ ವ್ಲಾಗಲ್ಲೆಲ್ಲ ಹೇಳಿದ್ದೆ. ನನ್ನ ವ್ಲಾಗನ್ನು ಡೈಲಿ ಫಾಲೋ ಮಾಡೋರಿಗೆ ಗೊತ್ತಿರ್ತದೆ. ಅದನ್ನು ನಾನು ಆ ಥರವೇ ಜೋಪಾನ ಮಾಡಿ ಇಟ್ಟಿದ್ದೇನೆ ಮಕ್ಕಳಿಗೆ ಸಿಕ್ಕಿದ್ದಾನೆ. ಇನ್ನು ಆ ಜೋಪಾನ ಮಾಡುವ ಸಾಲುಗಳಲ್ಲಿ ಇದು ಸೇರಿಕೊಂಡಿತ್ತು. ಜೊತೆಗೆ ಹೆಚ್ಚು ನಾನು ಜೋಪಾನ ಮಾಡಲಿಕ್ಕಿರೋದು ನಿಮ್ಮೆಲ್ಲರ ಪ್ರೀತಿ ಮತ್ತು ಆ ಒಂದು ನಂಬಿಕೆಯನ್ನು ಆಯಿತಾ. ಆ ಭಗವಂತ ಆ ನಂಬಿಕೆಯನ್ನು ಉಳಿಸುವ ಒಂದು ಧೈರ್ಯ, ಶ್ರದ್ಧೆ ನನಗೆ ಕೊಡಲಿ ಅಷ್ಟೇ ನಾನು ಕೇಳಿಕೊಳ್ಳೋದು. ಎಲ್ಲಿಯೂ ದಾರಿ ತಪ್ಪಿ ಹೋಗದೇ ಇರಲಿ ನಾನು ಅಂತ ಅಷ್ಟೇ. ನನಗೆ ಭಯ ಆಗೋದು ಯಾವತ್ತು ಹೆಚ್ಚೆಚ್ಚು ಪ್ರೀತಿ, ಆಶೀರ್ವಾದ, ಹೆಚ್ಚೆಚ್ಚು ಜನರ ಸಂಪರ್ಕ ಆದಾಗೆಲ್ಲ ನಾನು ನೆನೆಸಿಕೊಳ್ಳೋದು, ನನಗೆ ಅಹಂಕಾರ ಬರೋದು ಬೇಡ, ನಾನು ಇದ್ದ ಹಾಗೆ ಇರಬೇಕು ಅಂತ. ಹಾಗೆ ಇದ್ದರೆ ಜೀವನದಲ್ಲಿ ನೆಮ್ಮದಿ ಅಷ್ಟೆ. ಜಾಸ್ತಿ ಉದ್ದಾಯ್ತಾ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವರ ಪ್ರೀತಿಯನ್ನು ನನಗೆ ಹೇಳಿಕೊಂಡಷ್ಟು ಸಾಕಾಗ್ತಾ ಇಲ್ಲ. ನಾನೊಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದ್ದೇನೆ ಅವರಲ್ಲಿ. ನಮ್ಮವರೇ ಅಂತ ನನಗೆ ಅನ್ನಿಸಿ ಬಿಟ್ಟಿತ್ತು. ತುಂಬ ಖುಷಿ ಆಯಿತು. ಎಲ್ಲಕ್ಕಿಂತ ಹೆಚ್ಚು ಹಬ್ಬ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಸಂಧ್ಯಾ ಮೇಡಮ್ ಅವರ ಮೂಲಕ ನಮಗೆ ಸಿಕ್ಕಿತ್ತು. ಅಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಜೊತೆಗೆ ನನ್ನ ತಂದೆ ತಾಯಿಗೂ ತಲುಪಿಸಿ ಅಂತ ಅವ್ರು ಬರೆದಿದ್ರು.
ಕಾಕತಾಳಿ ಅಂತ ಹೇಳುವಾಗ ಈ ವ್ಲಾಗ್ ಅಪ್ಲೋಡ್ ಆದ ದಿವಸವೇ ಅವ್ರು ನನಗೆ ಸಿಗ್ತಾರೆ. ನಾನು ಯಾರಿಗೆಲ್ಲ ಪ್ರಸಾದ ಕೊಡಬೇಕು ಅವರೆಲ್ಲರೂ ನನಗೆ ನಾನು ವ್ಲಾಗ್ ಅಪ್ಲೋಡ್ ಮಾಡಿದ ದಿವಸವೇ ಸಿಗ್ತಾರೆ ಆಯಿತಾ. ಅದು ಆ ಭಗವಂತನ ಕೃಪೆ ಅಂತಲೇ ಹೇಳ್ಬಹುದು. ಅದನ್ನು ನಾನು ಅವರಲ್ಲಿ ಹೇಳಿಕೊಂಡೆ, ಅವರಿಗೂ ಖುಷಿ ಆಯಿತು. ಇರಲಿ, ಸಂಧ್ಯಾ ಮೇಡಮ್ ಈ ವ್ಲಾಗನ್ನು ನೋಡ್ತಾ ಇದ್ರು, ಅವರಿಗೆ ತುಂಬ ಖುಷಿ ಆಗ್ಬೋದು. ಅವರಿಗೆ ನಮ್ಮ ವ್ಲಾಗ್ ಒಂದು ಹಬ್ಬದ ಥರ ಅಂತ ಅವ್ರು ಹೇಳ್ತಿದ್ರು. ಅವ್ರಿಗೆ ಖುಷಿ ಆಗ್ತದೆ ಅಷ್ಟು ಅಂತ ಹೇಳಿ. ನಮ್ಮಿಂದಾಗಿ ಇನ್ನೊಬ್ರಿಗೆ ಖುಷಿ ಆದರೆ ನಮಗಷ್ಟೇ ಸಂತೋಷ ಅಲ್ವಾ. ಇರಲಿ, ಆ ಒಂದು ಹಿಡಿ ಪ್ರೀತಿ ಮನುಷ್ಯನಿಗೆ ಬೇಕಾಗೋದು, ನನಗದು ಸಿಕ್ಕಿತು ಅಂತ ಸಂತೋಷ ಅಷ್ಟೇ. ಇರಲಿ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.